ಲೋ ಮಗ, ಇನ್ನೂ ಓದ್ತಾ ಇದೆಯೇನೋ ನೀನು? ಎಷ್ಟು ವರ್ಷದಿಂದ ಓದ್ತಾ ಇದೆಯಲ್ಲೋ? ಯಾವಾಗ ಸಿಗುತ್ತೆ ನಿನ್ನ ಗೌರ್ಮೆಂಟ್ ಕೆಲಸ? ಲೋ ತಮ್ಮ, ಆ ಭಗವಂತ ನನ್ನೊಬ್ಬನಿಗೆ ಬೇಜಾರಾದರೂ ಪರವಾಗಿಲ್ಲ, ನಿಮ್ಮಂಥ ಸಾವಿರಾರು ಜನಕ್ಕೆ ಬೇಜಾರಾಗಬಾರ್ದು ಅಂತ ನಾನು ಅಂದ್ಕೊಂಡದ್ದು ಆಗ್ತಾ ಇಲ್ಲ. ನನಗೆ ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ. ಹಾಗೆ ಆ ಭಗವಂತನಿಗೆ ನನ್ನ ಪ್ರಯತ್ನ ಇನ್ನೂ ಆ ಭಗವಂತನಿಗೆ ತೃಪ್ತಿ ಸಿಕ್ಕಿಲ್ಲ ಅನಿಸುತ್ತೆ. ಹಾಗಾದರೆ ನೀನು ನಿರುದ್ಯೋಗಿ ಅಂತ ಅರ್ಥ ಆಯಿತು. ಲೋ ತಮ್ಮ, ನಾನು ಯಾಕೋ ನಿರುದ್ಯೋಗಿ ಆಗಲಿ? ಈಗಿನ ಕಾಲದ ಜನಕ್ಕೆ ನಿರುದ್ಯೋಗಿ ಪದದ ಅರ್ಥನೇ ಗೊತ್ತಿಲ್ಲದೆ ನಮ್ಮಂಥ ವಿದ್ಯಾವಂತರನ್ನ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಈಗಿನ ಕಾಲದ ಜನ. ನಿರುದ್ಯೋಗಿ ಅಂದರೆ ನಿಂತಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳೋ ತಾಕತ್ತಿರೋನು, ಬುದ್ಧಿಶಕ್ತಿ ಇರೋನು ಅಂತ ಅರ್ಥ. ನಮ್ಮಂಥ ವಿದ್ಯಾವಂತರೇ ಇವತ್ತು ಸಖತ್ ಸದ್ದು ಮಾಡಿ ಸುದ್ದಿಯಾಗಿ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇರೋದು. ನೀವು ಕುಡುಕರಿಗೆ ಮದ್ಯಪಾನ ಪ್ರಿಯರಂತ ಕರೀತರು, ನಮ್ಮಂಥ ನಿರುದ್ಯೋಗಿಗಳಿಗೂ ನೀವು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಂತ ನಮ್ಮನ್ನು ಕರಿಬೇಕು. ನಾವು ನಿರುದ್ಯೋಗಿಗಳಲ್ಲ. ಶಿಕ್ಷಣ ಪಡೆದಿರುವಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು ನಿರುದ್ಯೋಗಿ ಅನಿಸ್ಕೊಳ್ಳಲ್ಲ. ಮಾಡ್ರನ್ ಜಗತ್ತಿನ ಸೃಷ್ಟಿಕರ್ತರು ನನ್ನಂಥ ನಿರುದ್ಯೋಗಿಗಳ ಕಣ.